ಆತ್ಮೀಯರಿಗೆ ಜ್ಯೋತಿಷ್ಪಥ ಚಾನಲ್ಗೆ ಸ್ವಾಗತ. ಕುಜಪಥ ಬದಲಾವಣೆ ಎನ್ನುವಂತಹ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ವೃಷಭ ರಾಶಿಯಲ್ಲಿದ್ದಂತಹ ಅಂಗಾರಕ ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಆಷಾಢ ಬಹುಳ ಚೌತಿ 2/8/2026 ಸೋಮವಾರ ರಾತ್ರಿ 10:54 ಸರಿಯಾಗಿ ಮಿಥುನ ರಾಶಿಯನ್ನು ಅಂಗಾರಕ ಪ್ರವೇಶ ಮಾಡ್ತಾ ಇದ್ದಾನೆ. ಆ ಕಾಲದಲ್ಲಿ ಒಂದು ಕುಂಡಲಿಯನ್ನು ಹಾಕಿದಾಗ ಮೀನ ಲಗ್ನ, ಲಗ್ನದಲ್ಲಿ ಚಂದ್ರ, ವಕ್ರ ಶನಿ ಮತ್ತು ಮಾಂದಿ, ಮಿಥುನದಲ್ಲಿ ಕುಜ ಬುಧ, ಕರ್ಕಾಟಕ ರಾಶಿಯಲ್ಲಿ ಉಚ್ಚನಾದಂತಹ ಗುರು ಮತ್ತು ರವಿ, ಕೇತು ಸಿಂಹರಾಶಿಯಲ್ಲಿ, ಶುಕ್ರ ಕನ್ಯಾ ರಾಶಿಯಲ್ಲಿ ಹಾಗೂ ರಾಹು ಕುಂಭರಾಶಿಯಲ್ಲಿ ಈ ರೀತಿಯಾಗಿ ಗ್ರಹಸ್ಥಿತಿ ಇದೆ. ಕುಜ ತಾನು ರಾಶ್ಯಧಿಪತಿಯಾದ ಬುಧನೊಂದಿಗೆ ಮಿಥುನ ರಾಶಿಯಲ್ಲಿದ್ದಾನೆ. ಇದೊಂದು ಕುಜ ಬುಧ ಯತಿಯೋಗ. ಹಾಗೂ ಅಲ್ಲಿದ್ದಂತಹ ಅಂಗಾರಕ ಶುಕ್ರನನ್ನು ನೋಡ್ತಾ ಇದ್ದಾನೆ. ಇದರಿಂದ ಭೃಗ್ವಂಗಾರಕ ಯೋಗ ಎನ್ನುವಂಥದ್ದು ಸಿದ್ಧಿಯಾಯಿತು. ಶನಿ ಹಾಗೂ ಶಶಿ ಇವರಿಬ್ಬರು ಒಟ್ಟಿಗೆ ಇದ್ದಾರೆ. ಇದರಿಂದ ಶನಿ ಶಶಿ ಯೋಗ. ಶನಿ ಮತ್ತು ಶುಕ್ರ ಪರಸ್ಪರ ದೃಷ್ಟಿಯನ್ನು ಬೀರುತ್ತಾ ಇದ್ದಾರೆ. ಜೊತೆಗೆ ಶನಿಯ ಕೇಂದ್ರದಲ್ಲಿ ಮಂಗಳನು, ಮಂಗಳನ ಕೇಂದ್ರದಲ್ಲಿ ಶನಿಯು, ಶನಿ ಮಂಗಳ ಕೇಂದ್ರ ಯೋಗ ಎನ್ನುವಂಥದ್ದು ಸಿದ್ಧಿಯಾಗಿದೆ. ಈ ಎಲ್ಲ ಯೋಗಗಳ ಹಿನ್ನೆಲೆಯೊಳಗೆ ಮಿಥುನ ರಾಶಿಯವರ ಶುಭಾಶುಭ ಫಲಗಳನ್ನು ನಾವು ನೋಡಬಹುದಾದ ಕಾಲ. ಜನ್ಮಕ್ಕೆ ಅಂಗಾರಕ ಬಂದಿದ್ದಾನೆ. ವ್ಯಯದಲ್ಲಿದ್ದ ಇಷ್ಟು ಕಾಲ ಪುತ್ರಮಿತ್ರ ಕಳತ್ರಾದಿ ರಾಜಕೋಪಂಚ ಬಂಧನಂ ಕಾರ್ಯನಾಶಂ ದೇಹಪೀಡಾ ಜನ್ಮೇ ಭೌಮ ಫಲಂ ಭವೇತ್. ಭೌಮಫಲ ಏನೆಲ್ಲ ಹೇಳುತ್ತೆ ಜನ್ಮದಲ್ಲಿ ಬಂದಾಗ ಅಂದರೆ ಮಕ್ಕಳು ಹಾಗೂ ಮಿತ್ರರು, ಸಂಗಾತಿ ಇವರೊಂದಿಗೆ ಕೋಪ ಅಂದರೆ ಅವರ ಒಂದಿಗೆ ಮನಸ್ತಾಪ, ಜೊತೆಗೆ ರಾಜಕೋಪ ಅಧಿಕಾರಿ ವರ್ಗದವರ ಕೋಪ, ಹಾಗೂ ಕೆಲವರಿಗೆ ಮಾಡಬಾರದ ತಪ್ಪನ್ನು ಮಾಡಿ ಬಂಧನಕ್ಕೊಳಗಾಗುವಂತಹ ಒಂದು ಯೋಗ. ಕಾರ್ಯನಾಶ, ದೇಹಪೀಡಾ, ಇದು ಕೂಡ ಜ್ವರಾದಿ ರೋಗಗಳು ಸಂಭವಿಸಬಹುದು. ದೇಹದಲ್ಲಿ ಅನೇಕ ಪೀಡೆ ಉಂಟಾಗಬಹುದು. ಜನ್ಮದಲ್ಲಿಯೇ ಬುಧನು ಇದ್ದಾನೆ, ರಾಶ್ಯಧಿಪತಿಯಾಗಿಯೂ ಇದ್ದಾನೆ. ಅವನು ವಾತಬಾಧೆಯನ್ನು ಕೊಟ್ಟಾನು. ಜೊತೆಗೆ ದುಷ್ಟಜನ ಸಂಸರ್ಗ ಎನ್ನುವಂತಹ ಒಂದು ಯೋಗ ಇದೆ. ಇದನ್ನು ಬುದ್ಧಿಪೂರ್ವಕವಾಗಿ ನಾವು ನಿಯಂತ್ರಿಸಿಕೊಳ್ಳಬಹುದಾಗತ್ತೆ. ದ್ವಿತೀಯದ ರವಿ ಶಿರೋವೇದನೆಯನ್ನು ಹಾಗೂ ನವಮದ ರಾಹು ಪಾಪಬುದ್ಧಿಯನ್ನು, ಕರ್ಮಸ್ಥಾನದ ಶನಿ ಕರ್ಮಹಾನಿ ಮತ್ತು ಶೋಕ ಈ ಯೋಗ ಫಲಗಳನ್ನು ಕೊಡ್ತಾರೆ. ಮಿಥುನ ರಾಶಿಯವರಿಗೆ ದ್ವಿತೀಯದ ಗುರು ಪ್ರಾಪ್ನೋತಿ ದ್ರವಿಣಂ ಕುಟುಂಬ ಸುಖಮಪ್ಯರ್ಥೆ ಸ್ವವಾಚಾಂ ಫಲಂ. ದ್ವಿತೀಯದ ಗುರು ಒಳ್ಳೆಯ ಗುರುಬಲವನ್ನು ಕೊಟ್ಟು ಅಧಿಕ ಯಶಸ್ಸು ಹಾಗೂ ಸಂಪತ್ತನ್ನು ಅನುಗ್ರಹಿಸ್ತಾನೆ. ಉತ್ತಮವಾದಂತಹ ಕೀರ್ತಿ ಲಾಭ, ಕುಟುಂಬ ಸುಖ ಬಹಳ ಚೆನ್ನಾಗಿರುತ್ತೆ. ಹಾಗೆ ಸ್ವವಾಚಾಂ ಫಲಂ, ಆಡಿದ ಮಾತುಗಳೆಲ್ಲ ಸಫಲವಾಗುವಂತಹ ಕಾಲ. ಇಲ್ಲಿ ಗಮನಿಸಿ, ಜನ್ಮಕ್ಕೆ ಬಂದಿರುವ ಅಂಗಾರಕ ತಾನು ಕುಟುಂಬದ ಸುಖವನ್ನು ಕಡಿಮೆ ಮಾಡುತ್ತಾನೆ. ಆದರೆ ದ್ವಿತೀಯದಲ್ಲಿರುವಂತಹ ಗುರು ಕುಟುಂಬ ಸುಖವನ್ನು ವೃದ್ಧಿ ಮಾಡ್ತಾನೆ. ನಾವಿದನ್ನು ಹೇಗೆ ಸಮನ್ವಯ ಮಾಡಬೇಕು ಅಂದರೆ, ಇಲ್ಲಿ ಕುಜನಿಗಿಂತ ಗುರು ಬಲಿಷ್ಠ, ಜೊತೆಗೆ ಗುರು ಉಚ್ಚಸ್ಥಾನಗತನಾಗಿದ್ದಾನೆ. ಈ ಕಾರಣದಿಂದ ಕುಜನ ಪ್ರಭಾವ ಸ್ವಲ್ಪ ಕಡಿಮೆಯಾಗಿ ಗುರುವಿನ ಪ್ರಭಾವವೇ ಹೆಚ್ಚಾಗುತ್ತೆ. ಹಾಗಾಗಿ ಕುಟುಂಬ ಸುಖ ಎನ್ನುವಂಥದ್ದು ನಿಮ್ಮ ಅನುಭವಕ್ಕೆ ಬಹಳ ಚೆನ್ನಾಗಿಯೇ ಬರುತ್ತೆ. ಇನ್ನು ತೃತೀಯದ ಕೇತು ಲಾಭ ವೃದ್ಧಿಯನ್ನು, ಚತುರ್ಥದ ಶುಕ್ರ ಬಂಧು ಸನ್ಮಾನ, ದೇವತಾ ದರ್ಶನ ಮತ್ತು ವಿದ್ಯಾಗೋಷ್ಠಿ, ವಿದ್ಯಾ ವಿನೋದಾದಿ ಅನೇಕ ಗೋಷ್ಠಿಗಳಲ್ಲಿ ಭಾಗವಹಿಸುವಂತಹ ಯೋಗ ಭಾಗ್ಯವನ್ನು ಕೊಡ್ತಾನೆ. ಕರ್ಮಸ್ಥಾನದಲ್ಲಿ ಚಂದ್ರ ಮತ್ತು ಮಾಂದಿ, ಅಲ್ಲಿಯೇ ಶನಿಯು ಸ್ಥಿತನಾಗಿದ್ದ. ಕರ್ಮದಲ್ಲಿ ಶನಿ ಇದ್ದಾಗ ಕರ್ಮಹಾನಿಯನ್ನು, ಶೋಕವನ್ನು, ಕೆಲವರಿಗೆ ಕರ್ಮಯೋಗವನ್ನು ಕೊಡ್ತಾನೆ. ಇಲ್ಲಿ ಚಂದ್ರ ಹಾಗೂ ಮಾಂದಿ ಇರುವುದರಿಂದ ಇಷ್ಟಾರ್ಥ ಸಿದ್ಧಿ, ಪ್ರಿಯ ಭೋಜನ
ಮತ್ತು ಕೀರ್ತಿ ಲಾಭ ಎನ್ನುವಂತಹ ಶುಭ ಯೋಗಗಳು ಗಮನಕ್ಕೆ ಬರುತ್ತೆ. ಪರಿಹಾರ ನಿಮ್ಮ ನಿಮ್ಮ ಕುಲದೇವತಾ ಆರಾಧನೆಯೊಂದಿಗೆ ಶ್ರೀ ಲಕ್ಷ್ಮೀನಾರಾಯಣನ ಆರಾಧನೆಯಿಂದ ಸರಿಸುಮಾರಾಗಿ 1 ರಿಂದ 1.5 ತಿಂಗಳುಗಳ ಕಾಲ ನಿರಂತರವಾಗಿ ಲಕ್ಷ್ಮೀನಾರಾಯಣನ ಸೇವೆ, ವಿಶೇಷ ಸಂದರ್ಶನ, ಪೂಜೆ ಇತ್ಯಾದಿಗಳನ್ನು ಮಾಡುವುದರಿಂದ ಮಿಥುನ ರಾಶಿಯವರು ನಿಮಗಿರಬಹುದಾದ ಕೆಲವು ಅಶುಭ ಫಲಗಳನ್ನು ನಿವಾರಣೆ ಮಾಡಿಕೊಂಡು ಶುಭಾಧಿಕ್ಯ ಫಲವನ್ನು ಪ್ರಾಪ್ತಿ ಮಾಡಿಕೊಳ್ಳಬಹುದು. ಈ ರೀತಿಯಾಗಿ ಕುಜನ ಆಗಮನದಿಂದ ಮಿಥುನ ರಾಶಿಯವರ ಮೇಲೆ ಉಂಟಾಗಬಹುದಾದ ಫಲ ಮತ್ತು ಪರಿಹಾರ ಎರಡನ್ನೂ ನಿರೂಪಿಸಿದ್ದೇನೆ. ಜನ್ಮಕ್ಕೆ ಬರುವ ಅಂಗಾರಕ ನಿಮಗೆ ಅತಿಶಯ ಶುಭವನ್ನು ಅನುಗ್ರಹ ಮಾಡಲಿ ಎನ್ನುವುದಾಗಿ ಹಾರೈಸ್ತೇನೆ. ಧನ್ಯವಾದಗಳು. ಶುಭಮಸ್ತು.